ಅನುಮತಿ ಪಡೆದೇ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಒಂದೇ ನಿಮಿಷ, ರಾಮಕೃಷ್ಣ ಅವರ ಪ್ರವೀಣ್ ಅವರು ಬಂದು ಹೇಳಿದರು, ಅದು ನಾನು ಅವ್ರಿಗೆ ಹೇಳಿಬಿಡಿ ಈಗಲೇ ಅಂತ, ಅವ್ರು ಹೋಗ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಅವ್ರಿಗೆ ಹೇಳಿದೆ, ಹೀಗೀಗೆ ಆಗಿತ್ತು, ಹೀಗೀಗೆ ಆಗಿತ್ತು, ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಹೇಳ್ಕೊಂಡೆ. ನೆನಪಿಲ್ಲ, ಬಟ್ ನನಗೆ ಈಗ ನೀವು ನೆನಪಿಸಿದ ಮೇಲೆ ನನಗೆ ನೆನಪಾಗ್ತಿದೆ ಅಂತ ನಾವು ಹೇಳಿದರು. ಹಾಗಾಗಿ ಇನ್ನೂ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ. ನಟರು ಹೆಚ್ಚು ಮಾತಾಡಬಾರ್ದು. ಅವ್ರಿಗೇನು ಹೇಳಬೇಕಂತಿದೆ ಅದನ್ನು ಅವರು ಅಲ್ಲಿ ತೋರಿಸ್ಬೇಕು ಸ್ಕ್ರೀನ್ ಮೇಲೆ. ಅದನ್ನು ಮಾಡ್ಕೊಂಡು 50 ವರ್ಷ ಬಂದಿದ್ದೀನಿ. ಅದರ ಹಿಂದೆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ಆದರೆ ಇದೆಲ್ಲವೂ 53 ವರ್ಷಗಳಿಂದ ನಾನೇನು ನೋಡ್ಕೊಂಡು ಬಂದಿದ್ದೆ. ಅದಕ್ಕೋಸ್ಕರ ನಾನು ಯಾವ ಒಂದು ಪ್ರತಿಜ್ಞೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ನೆಲೆಯಾದ್ನೋ ಆ ಪ್ರತಿಜ್ಞೆ ಇವತ್ತು ನೆರವೇರಿದೆ. ನಾನು 8ನೇ ನಂತರ ಮುಂಬೈ ಕಳಿಸಿದಾಗ ಇಲ್ಲಿ ಏನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ, ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಆದಾಗ ಭಾಳ ಕಷ್ಟವಾಯಿತು. 10ನೇ ಕ್ಲಾಸಲ್ಲಿ ನಾಪಾಸೇ ಆದೆ. ಇದು ನನಗೆ ನನ್ನನ್ನು ನಾಪಾಸ ಮಾಡಿದ್ರಲ್ಲ ಅಂತ ಒಂದು ಕಡೆ ಅವಮಾನ. ಅಲ್ಲ, ಬೇರೆ ಎಲ್ಲ ಗೊತ್ತಿದ್ದು ಕೂಡ ಬರೆಯೋಕ್ಕಾಗೋದಿಲ್ಲ ಇಂಗ್ಲೀಷ್ನಲ್ಲಿ ಅಂದ ಮಾತ್ರಕ್ಕೆ ನನಗೀಗ ಅಂತ ಅಂದ್ಕೊಂಡು ಎಲ್ಲ ಬಹಳ ಕುಗ್ಗಿ ಹೋಗಿದ್ದೆ. ಅಲ್ಲಿಂದ ನಾನು ಎಲ್ಲೂ ನಾಟಕ ರಂಗದಲ್ಲಿ ಅವಕಾಶ ಸಿಕ್ಕಿದ್ದು ಬಂತು ಮಾಡಿ. ಆವತ್ತು ನಾನು ನಂತರ ನನಗೆ ನನ್ನ ನಾಟಕಗಳಲ್ಲಿ 5 ವರ್ಷದ ಕೆಲಸ ನೋಡಿ ನನಗೆ ಕರ್ನಾಟಕದಲ್ಲಿ ಕರೆದರು. ನಾನು ಮೊದಲು ಚಿತ್ರ ಸಂಕಲ್ಪ ಮಾಡಿದ್ದೆ. ಅಲ್ಲೇ ನಾನು ಆವತ್ತೇ ಪ್ರತಿಜ್ಞೆ ಮಾಡಿದೆ, ಇನ್ನೂ ಅಲ್ಲಿ ನಾವು ಒದ್ದಾಡೋದ್ರಲ್ಲಿ ಅರ್ಥವಿಲ್ಲ, ನನ್ನ ಕರ್ಮಭೂಮಿ ಕರ್ನಾಟಕವೇ ಅಂತ ಹೇಳ್ಕೊಂಡಾಗ ಅದನ್ನು ಕನ್ನಡಿಗರು ಅದನ್ನು ಸಾಧ್ಯ ಮಾಡಿದ್ದಾರೆ. ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ. ತಮ್ಮೆಲ್ಲರಿಗೂ, ವಾಣಿಜ್ಯ ಮಂಡಳಿಯವರಿಗೂ ನನ್ನ ಅನಂತ ಧನ್ಯವಾದಗಳನ್ನು. ಮತ್ತು ನಮ್ಮದು ಭಾಳ ದೊಡ್ಡ ಕುಟುಂಬ ಆಗಿಬಿಟ್ಟಿದೆ ಇದು ಸಿನಿಮಾ ರಂಗದ್ದು. ತಮ್ಮೆಲ್ಲರಿಗೂ, ನನ್ನ ಸಹೋದ್ಯೋಗಿಗಳಿಗೆ, ನನ್ನ ಜೊತೆ ಇಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಒಂದು ತಂತ್ರಜ್ಞರಿಗೆ, ಮುಖ್ಯವಾಗಿ ನಿರ್ದೇಶಕರಿಗೆ, ಚಿತ್ರಕಥೆಯನ್ನು ಬರೆಯುವವರಿಗೆ, ಸಂಭಾಷಣೆ ಬರೆಯುವವರಿಗೆ, ಹಾಡುಗಳನ್ನು ಮತ್ತು ನನ್ನ ಎಲ್ಲ ಹಾಡುಗಳಲ್ಲಿ ನಮಗೆ ನೋಡ್ತಾ ಇದ್ದೀರಿ ಎಲ್ಲ ಎಲ್ಲ ಒಂದು ಕಾಂಟ್ರಿಬ್ಯೂಷನ್, ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಕಾಣ್ತದೆ. ಯಾಕಂದರೆ ಹಾಡೋರು ಯಾರು, ಅದನ್ನು ಮಾಡೋರು ನಾನು ನಟಿಸೋದಷ್ಟೇ. ಅದಕ್ಕೆ ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ಅಂತ ಹೇಳ್ಕೊಂಡು ಅನ್ನಿಸ್ದಾಗ, ಅದು ಕೂಡ ಬೇರೆ ಕಡೆನೂ ಅನೇಕ ಕಡೆ ಹೇಳಿದ್ರು ಅದನ್ನು. ಏನು ಡ್ಯಾನ್ಸ್ ಬರೋದಿಲ್ಲ, ಫೈಟ್ ಮಾಡೋದಿಲ್ಲ, ಇದು ಒಂದು. ಸೊ ಅದೆಲ್ಲ ಕೇಳ್ಕೊಂಡೇ ಬಂದಿದ್ದೇನೆ. ಸೊ ನನಗೆ ಅನ್ನಿಸ್ತು, ಇದೊಂದು ಡ್ಯಾನ್ಸ್ ಬರೋದಿಲ್ಲ. ನಾನು ಎಲ್ಲ ಒಂದು ದಿವಸ ಭಾಳ ತಡವಾಗಿ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿದ್ದೆ. ಒಂದು ಟಿ ವಿ ಹಾಕಿ ನೋಡ್ತಾ ಕೂತಿದ್ದೆ. ಸ್ವಲ್ಪ ಹೊತ್ತು ನೋಡಿದರೆ ಒಂದು ಅನಂತ 12 ಹಾಡುಗಳು ಅಂತ 1 ಗಂಟೆ ಕಾರ್ಯಕ್ರಮ ಆಯಿತು. ಸರಿ, ನೋಡೋಣ ಅಂತ ಕೂತೆ. ಒಂದಾದ್ಮೇಲೆ ಒಂದು ಹಾಡಿನಲ್ಲೂ ಕೂಡ ನಾನು ಕುಡಿದಿಲ್ಲ. ಅದು ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದೆ, ಆದರೆ ಕುಡಿದಿಲ್ಲ. ಹೇಗೆ ಕನ್ನಡಿಗರು ನನ್ನ ಎಷ್ಟೊಂದು ಕ್ಷಮಿಸಿದ್ದಾರೆ, ಎಷ್ಟೊಂದು ಬೆಳೆಸಿದ್ದಾರೆ ಅಂದರೆ, ನನ್ನ ಏನು ಫೈಟ್ ಮಾಡೋದಿಲ್ಲ, ಫೈಟ್ ಮಾಡೋದಿಲ್ಲ, ಡ್ಯಾನ್ಸ್ ಮಾಡೋದಿಲ್ಲ ಅಂತಂದರೂ ಕೂಡ ನಾನು ಸಾಯಿಸ್ಕೊಂಡು ಬಂದು ಇಷ್ಟು ಬೆಳೆಸಿ ಸುಮಾರು 300 ಚಿತ್ರಗಳನ್ನು ಮಾಡಿದ್ದೀನಿ ಅಂದರೆ ಇನ್ನು ಯಾರಿಗೆ ನಾವು ಕನ್ನಡಿಗರಿಗೂ ನನ್ನ ಕರ್ನಾಟಕದ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಬಂದು 53 ವರ್ಷದಿಂದ ಏನು ಸಿನಿಮಾ ರಂಗದಲ್ಲಿ ಇದ್ದೀನಿ, ಅದಕ್ಕೆ ನಾನು ಕನ್ನಡಿಗರಿಗೆ, ನನ್ನ ಈ ಕರ್ಮಭೂಮಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಇವರು ಜಗ್ಗೇಶ್ ಅವರು ಹೇಳಿದ್ರು ಕಾಣ್ತದೆ. ಮೋದಿಯವರು ಅದಕ್ಕೆ ಕಾರಣಭೂತರು, ಕಾರಣೀಕರ್ತರು ಕೂಡ. ಯಾಕಂದರೆ ಈ ಥರದ ಪ್ರಶಸ್ತಿ ಎಲ್ರಿಗೂ ಅರ್ಹರಿಗೆ ಕೊಡುವಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಅದನ್ನು ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು. ಅದು ಕನ್ನಡ ಚಲನಚಿತ್ರ ಮಾತ್ರವಲ್ಲ, ನಮ್ಮ ಚಿತ್ರರಂಗ ಮಾತ್ರವಲ್ಲ, ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನನಗೆ ಇವತ್ತು ಅದು ದಕ್ಕಿದೆ. ಅದಕ್ಕೆ ಎಲ್ಲರೂ ಹೇಳಿದಾಗೆ ನನಗೆ ಭಾಳ ಸಂತೋಷ ಆಗ್ತದೆ. ಮಂತ್ರಿಗಳು ಹೇಳಿದರು, ಎಲ್ಲರೂ ಹೇಳಿದ್ದಾರೆ.